ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಶುಕ್ರವಾರ ಅಂದರೆ ಸ್ತ್ರೀ ಜಾತಕದ ಸಮಯ. ಅಲ್ಲದೆ ನಾಳೆ ಕೇತುಗ್ರಸ್ತ ಚಂದ್ರಗ್ರಹಣ ನಡೆಯುತ್ತೆ. ಹಾಗಾದ್ರೆ ಈ ಚಂದ್ರಗ್ರಹಣದ ವಿಶೇಷತೆ ಏನು, ಚಂದ್ರಗ್ರಹಣಕ್ಕೂ ಮಹಿಳೆಗೂ ಇರುವಂತಹ ಸಂಬಂಧ ಏನು, ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಶ್ರೀ ಗೋಪಾಲಕೃಷ್ಣ ಶಂಭು ಪಂಡಿತರಿದ್ದಾರೆ. ಪಂಡಿತರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಾಳೆ ಕೇತುಗ್ರಸ್ತ ಚಂದ್ರಗ್ರಹಣ ನಡೀತಾ ಇದೆ. ಈ ಕೇತುಗ್ರಸ್ತ ಚಂದ್ರಗ್ರಹಣದ ವಿಶೇಷತೆ ಏನು ಮತ್ತು ಎಷ್ಟೊತ್ತಿಂದ ಎಷ್ಟೊತ್ತವರೆಗೆ ನಡೆಯುತ್ತೆ? ನಾಳೆಗೆ ಚಂದ್ರಗ್ರಹಣ ಆರಂಭವಾಗೋದು 6 ಗಂಟೆ 15 ನಿಮಿಷಕ್ಕೆ, ಆಮೇಲೆ 9 ಗಂಟೆ 38 ನಿಮಿಷಕ್ಕೆ ಗ್ರಹಣ ವಿರಾಮ ಆಗ್ತದೆ. ಇದಿಷ್ಟು ಕಾಲದಲ್ಲಿ 3.5 ಗಂಟೆ ಕಾಲ ನಾಳೆಗೆ ಗ್ರಹಣದ ಪುಣ್ಯ ಕಾಲ ಅಂತ ಹೇಳ್ತೇವೆ. ಸ್ಪರ್ಶ ಕಾಲ, ಮೋಕ್ಷ ಕಾಲ ಅಂತ 3 ತಾಸು 33 ಗಂಟೆ ಮಿನಿಟಿನ ತನಕ ಗ್ರಹಣಗಳು. ಚಂದ್ರನಿಗೆ ಕೇತುವಿನ ಉಪರಾಗ ಅಂತ ಹೇಳ್ತೇವೆ. ಉಪರಾಗ ಅಂದರೆ ಸಮೀಪಕ್ಕೆ ಬರುವುದು. ನಮ್ಮ ಮುಂದೆ ಒಂದು ಪರದೆಯನ್ನು ಬಿಟ್ಟರೆ ನಮ್ಮ ಮುಖ ಇನ್ನೊಬ್ಬರಿಗೆ ಕಾಣೋದಿಲ್ಲ. ಗ್ರಹಣ ಅಂದರೆ ಚಂದ್ರನು ಭೂಮಿ ಮೇಲೆ ಬಿಡುವಂತಹ ಆ ಪ್ರಕಾಶವನ್ನು, ಅವನ ಪ್ರತಿಭೆಯನ್ನು ತಡೆ ಮಾಡುವುದು. ಅದು ಮತ್ತಾರೂ ಮಾಡೋದಿಲ್ಲ ಆ ಕೆಲಸವನ್ನು. ರಾಹು ಮತ್ತು ಕೇತು, ಸೂರ್ಯ ಚಂದ್ರರಿಗೆ ರಾಹು ಮತ್ತು ಕೇತು ಅನ್ನುವರು ಶತ್ರುಗಳು. ಅವರ ಸಮಾನ ರೇಖೆಯಲ್ಲಿ ಬಂದಾಗ, ಚಂದ್ರನ ಸಮ್ಮುಖದಲ್ಲಿ ಆ ಕೇತು ಬಂದಾಗ ಭೂಮಿಯ ಮೇಲೆ ಚಂದ್ರನಿಂದ ಬೀಳುವಂಥ ಆ ಪ್ರತಿಭೆಗಳನ್ನು ಕಟ್ಟಿಬಿಡ್ತಾರೆ. ಹಾಗಾಗಿ ಆಗ ಕೇತುಗ್ರಸ್ತ ಆಗ್ತಾನೆ ಅಂತ ಹೇಳ್ತೇವೆ. ಕೇತುಗ್ರಸ್ತ ಚಂದ್ರಗ್ರಹಣ, ರಾಹುಗ್ರಸ್ತ ಚಂದ್ರಗ್ರಹಣ ಅಂತಲೂ ಇದೆ. ಕೇತುಗ್ರಸ್ತ ಒಟ್ಟಿನಲ್ಲಿ ಸೂರ್ಯ ಚಂದ್ರರಿಗೆ ರಾಹು ಕೇತುಗಳ ಉಪಟಳ ಅಂತ ಹೇಳ್ತೇವೆ ಇದಕ್ಕೆ. ಅದು ಬಂದಾಗ, ಆ ಕಾಲಕ್ಕೆ ಬಂದಾಗ ನೇರವಾಗಿ ಭೂಮಿಯ ಮೇಲೆ ಆ ಸೂರ್ಯನದಾಗಲಿ ಚಂದ್ರನದಾಗಲಿ, ಈಗ ವರ್ತಮಾನ ಇರುವುದು ಚಂದ್ರನದು, ಕೆಲವೊಮ್ಮೆ ಸೂರ್ಯನಿಗೂ ಸಹ ಗ್ರಹಣ ಆಗೋದು ಹಾಗೆ, ನೇರವಾಗಿ ಅವರ ಏನು ಭೂಮಿ ಮೇಲೆ ಬೀಳುವಂಥ ಪ್ರಕಾಶಗಳಿದೆಯೋ ಅದನ್ನು ಕಡಿಮೆ ಮಾಡಿ ಅಷ್ಟು ತಾಸು 3 ಗಂಟೆ 33 ಮಿನಿಟು ಕಾಲ ಆ ಚಂದ್ರನ ಆ ಒಂದು ಭೂಮಿಯ ಮೇಲೆ, ಸಸ್ಯಗಳ ಮೇಲೆ, ನೀರಿನ ಮೇಲೆ, ಗಾಳಿಯಲ್ಲಿ ಎಲ್ಲ ಉಂಟಾಗುವಂತಹ ವಿಷಗಳು ಹೆಚ್ಚಾಗುವುದಕ್ಕೆ ಚಂದ್ರನ ಒಂದು ಕಿರಣ ಬೀಳ್ತಾ ಇದ್ದರೆ ಅದನ್ನೆಲ್ಲ ನಾಶ ಮಾಡ್ತಾನೆ. ಔಷಧಿಗಳಿಗೆ, ವನಸ್ಪತಿಗಳಿಗೆ ಚಂದ್ರಕಾರಕ. ಅವನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಔಷಧಿ ವನಸ್ಪತಿಗಳು ದಿನದಲ್ಲಿ ಬೆಳೆಯುತ್ತದೆ, ರೋಗರಹಿತವಾಗ್ತದೆ. ಅದು ಚಂದ್ರ ಒಂದು ಸ್ವಲ್ಪ ಹೊತ್ತ ಕಾಲ ಚಂದ್ರನ ಕಿರಣ ಬೀಳಿಲ್ಲ ಅಂದರೆ ಆ ಭೂಮಿಯಲ್ಲೆಲ್ಲ ರೋಗಾಣುಗಳು ಹೆಚ್ಚು ಹುಟ್ಟುಕೊಂಡು ರೋಗದ ವ್ಯಾಪ್ತಿಗಳು ಜಾಸ್ತಿ ಆಗ್ತದೆ. ಅದಕ್ಕಾಗಿ ಗ್ರಹಣ ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಏನೂ ತಿನ್ನಬಾರ್ದು ಅನ್ನೋದು, ಎಲ್ಲ ಆಹಾರಗಳಲ್ಲಿಯೂ ಸಹ ರೋಗಾಣುಗಳು ಸೇರಿಕೊಂಡು ಆಹಾರದ ಮೂಲಕವಾಗಿ ಆರೋಗ್ಯ ಹಾಳಾಗತ್ತೆ. ಇದು ಚಂದ್ರಗ್ರಹಣದ ವಿಶೇಷ. ಪಂಡಿತರೆ, ಈ ಚಂದ್ರನಿಗೂ ಸ್ತ್ರೀಗೂ ಇರುವಂತಹ ಸಂಬಂಧ ಏನು? ಬಹಳ ಒಳ್ಳೆಯ ಪ್ರಶ್ನೆ. ಯಾಕಂದರೆ ಚಂದ್ರಮ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಅಂತ ಪುರುಷ ಸೂಕ್ತ ಹೇಳ್ತೇವೆ. ಕಣ್ಣಿಗೆ ಸೂರ್ಯ ಚಂದ್ರರಿಬ್ಬರೂ ಮುಖ್ಯ. ಹಾಗೆಯೇ ಮನಸ್ಸಿಗೆ ಚಂದ್ರ ಮಾತ್ರೆ. ಸೂರ್ಯಚಂದ್ರರು ಮನಸ್ಸನ್ನು, ಈ ಚಂದ್ರನು ಮನಸ್ಸಿಗೆ ಕಾರಣ. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಮನುಷ್ಯನಿಗೆ ಒಂದು ಮನಸ್ಸು ಅಂತಿದೆ. ಮನಸ್ಸಿದ್ದರಿಂದಲೇ ಮನುಷ್ಯನಾಗಿದ್ದಾನೆ, ಅಲ್ಲದಿದ್ದರೆ ಅವನು ಮರ ಅಂತ ಹೇಳ್ಕೊಳ್ತಿದ್ದ. ಪ್ರತಿಯೊಂದು ಕಾರ್ಯವನ್ನು ಮಾಡುವಾಗ ಮನಸ್ಸು ಮಾಡಿದ್ರೆ ಹೇಳ್ತಾನೆ, ನಾನು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತೇನೆ, ನಾನು ಮನಸ್ಸು ಮಾಡಿದ್ರೆ ಎಷ್ಟು ವಿದ್ಯೆ ಗಳಿಸ್ತೇನೆ, ಎಷ್ಟು ಹಣ ಸಂಪಾದನೆ ಮಾಡ್ತಾನೆ. ಹಾಗಾಗಿ ಆ ಮನಸ್ಸು, ಅದರಲ್ಲಿ ಪುರುಷರ ಮನಸ್ಸಿನಕ್ಕಿಂತ ಸ್ತ್ರೀಯರ ಮನಸ್ಸು ಬಹಳ ಮುಖ್ಯ, ಬಹಳ ಸೂಕ್ಷ್ಮ. ಚಂದ್ರ ಅಂದರೆ ಮೃದು ಸ್ವಭಾವದವನು. ಸ್ತ್ರೀಯರ ಮನಸ್ಸು ಯಾವಾಗಲೂ ಬಹಳ ಮೃದು. ಅದಕ್ಕೆ ಏನಾದರೂ ಒಂದು ಏಟಾಯಿತು, ಪೆಟ್ಟಾಯಿತು ಅಂದರೆ ಅದನ್ನು ಸಹಿಸುವಂಥ ಶಕ್ತಿ ಸ್ತ್ರೀಯರಿಗೆ ಇರುವುದಿಲ್ಲ. ಅದಕ್ಕಾಗಿ ಆ ಸ್ತ್ರೀಯರಿಗೂ ಚಂದ್ರನನ್ನು ಹೋಲಿಸಿದ್ದಾರೆ. ಪ್ರಕೃತಿ ಪುರುಷ. ಪ್ರಕೃತಿ ಅಂದರೆ ಸೂರ್ಯ ಪುರುಷ, ಆಮೇಲೆ ಪುರುಷ ಅಂದರೆ ಸೂರ್ಯ, ಪ್ರಕೃತಿ ಅಂದರೆ ಹೆಣ್ಣು. ಆ ಪ್ರಕೃತಿಯ ಶಕ್ತಿ ಇರುವುದು ಯಾರಲ್ಲಿ? ಹೆಣ್ಣಲ್ಲಿ. ಆದ್ದರಿಂದ ಹೆಣ್ಣಿನಲ್ಲಿ ಆ ಸಹಜವಾದಂತಹ ಆ ಮೃದು ಸ್ವಭಾವ ಇರುವುದರಿಂದ ಚಂದ್ರನ ತತ್ವ, ಚಂದ್ರನ ಪ್ರಭಾವ, ಚಂದ್ರನ ಅನುಗ್ರಹ, ಇದು ಮೂರರ ಮೂಲಕವಾಗಿ ಚಂದ್ರನಲ್ಲಿ ಆ ಹೆಣ್ಣಿನಲ್ಲಿರುವಂತಹ ಎಲ್ಲ ಅಂಶಗಳು ಚಂದ್ರನಲ್ಲಿದೆ. ಸಾಮಾನ್ಯವಾಗಿ ಹೆಣ್ಣು ಅನ್ನುವಳು ಬೆಳಗಾಗಿರ್ತಾಳೆ. ಚಂದ್ರನ ಸ್ವಭಾವ ಬೆಳಗ್ಗೆ. ಚಂದ್ರನನ್ನು ದದಿಶಂಕ ತುಷಾರಾಭಂ ಕ್ಷೀರೋದಾರ್ಣವ ಸಂಭವ ಮಾಡ್ತೇವೆ, ಹಾಲಿನಷ್ಟು ಬೆಳಗಾದವಂತ. ಹಾಗಾಗಿ ಹೆಂಗಸರ ಶರೀರ ಮಾತ್ರ ಹಾಲಿನಷ್ಟು ಬೆಳಗಾದದ್ದಲ್ಲ, ಹೆಂಗಸರ ಸ್ತ್ರೀಯರ ಮನಸ್ಸು ಸಹ ಅಷ್ಟು ಬೆಳಗಾಗಿದೆ ಅನ್ನೋದನ್ನು ಕವಿಗಳು ಬೇರೆ ಬೇರೆ ಕಾವ್ಯಗಳಲ್ಲಿ ವರ್ಣಿಸಿದ್ದಾರೆ. ಇದೆಲ್ಲ ಕವಿವಾಕ್ಯ. ಪಂಡಿತರೆ, ಈಗಾಗಲೇ ನಾಳೆ ಚಂದ್ರಗ್ರಹಣ ಅಂದರೆ ಕೇತುಗ್ರಸ್ತ ಚಂದ್ರಗ್ರಹಣ ಪ್ರಾರಂಭ ಆಗುತ್ತೆ. ಈ ಸಂದರ್ಭದಲ್ಲಿ ಮಹಿಳೆಯರ ಆಚಾರ ವಿಚಾರಗಳ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಯಾವೆಲ್ಲ ರೀತಿಯ ಪೂಜಾ ವಿಧಿವಿಧಾನಗಳಿರುತ್ತವೆ ಅದರಲ್ಲಿ? ಖಂಡಿತವಾಗಿ ಒಳ್ಳೆಯ ಪ್ರಶ್ನೆಗಳು. ಯಾಕಂತಂದರೆ ಗ್ರಹಣ ಬಂತು ಅಂದರೆ ಎಲ್ಲ ಕಡೆಗೂ ಭಯ ಹಬ್ಬಿಸ್ಬಿಡ್ತಾರೆ. ಗ್ರಹಣ ಆದ ಕೂಡಲೇ ಗ್ರಹಣದಲ್ಲಿ ಮನೆ ಹೊರಗೆ ಬಿಡಬಾರ್ದು, ಮನೆ ಒಳಗಡೆ ಕೂತ್ಕೊಳ್ಬೇಕು, ಹಾಗೆ ಇತ್ಯಾದಿ ಎಲ್ಲ ಅನೇಕ. ಇವತ್ತು ಗ್ರಹಣ ಬರ್ತಾ ಇದ್ದರೆ ಒಂದು ತಿಂಗಳ ಮೊದಲಿಂದ ಗ್ರಹಣಕ್ಕಾಗಿ ಪತ್ರಿಕೆಯಲ್ಲೋ ಮಾಧ್ಯಮದಲ್ಲೋ ಜನರಿಗೆ ಭಯ ಹುಟ್ಟಿಸ್ತಾರೆ. ಖಂಡಿತವಾಗಿಯೂ ಗ್ರಹಣ ಭಯ ಪಡುವಂಥದ್ದಲ್ಲ, ಭಕ್ತಿ ಮಾಡುವಂಥದ್ದು. ಗ್ರಹಣ ಕಾಲಕ್ಕೆ ಸಂಗ್ರಹಣ ಮಾಡಬೇಕು ಅಂತ ಹೇಳ್ತೇವೆ. ಏನು ಸಂಗ್ರಹಣ ಮಾಡಬೇಕು? ಪುಣ್ಯಗಳ ಸಂಗ್ರಹಣ. ಪ್ರತಿನಿತ್ಯ ನಮ್ಮ ನಿತ್ಯ ಜೀವನದಲ್ಲಿ ಯಾವುದೇ ಪುಣ್ಯ ಸಂಗ್ರಹಣಕ್ಕೆ ಇವತ್ತಿನ ಕಾಲದಲ್ಲಿ ಕಾಲಾವಕಾಶ ಇರೋದಿಲ್ಲ. ಅದಕ್ಕೋಸ್ಕರವಾಗಿ ಇಂಥ ಗ್ರಹಣ ಬಂದರೆ ಆ ಗ್ರಹಣ ಕಾಲದಲ್ಲಿ ನಾವು ಮಾಡುವಂತಹ ಅಲ್ಪ ಸೇವೆ ವಿಶೇಷ ಫಲವನ್ನು ಕೊಡ್ತದೆ ಅಂತ ಹೇಳ್ತೇವೆ. ಹಾಗಾಗಿ ಅಲ್ಪ ಸೇವೆ ಅಂತಂದರೆ ನಾವು ಗ್ರಹಣ ಕಾಲದಲ್ಲಿ 10 ಜಪ ಮಾಡಿದ್ರು
ಸಹಸ್ರ ಜಪ ಮಾಡಿದಂಥ ಫಲ. ಒಂದೇ ರೂಪಾಯಿ ದಾನ ಕೊಟ್ಟರು 100 ರೂಪಾಯಿ ದಾನದ ಫಲ. ಗ್ರಹಣ ಅನ್ನೋದು ಸಾಮಾನ್ಯವಾಗಿ ಬಹಳ ಅಪರೂಪ. ವರ್ಷದಲ್ಲಿ ಇತ್ತೀಚಿನ ಕಾಲದಲ್ಲಿ ಕಲಿಯುಗದಲ್ಲಿ ಬರ್ತಾ ಇದೆ. ಹಿಂದೆ ರಾಮಾಯಣ ಭಾರತ ಕಾಲದಲ್ಲಿ 10 ವರ್ಷಕ್ಕೋ 100 ವರ್ಷಕ್ಕೋ ಗ್ರಹಣ ಬರ್ತಾ ಇರಲಿಲ್ಲಂತೆ. ಅದಕ್ಕಾಗಿ ಗ್ರಹಣ ಅಂದರೆ ಧ್ಯಾನ ಮಾಡೋದಕ್ಕೆ. ಗ್ರಹಣ ಸ್ಪರ್ಶವಾಯಿತು ಅಂದರೆ ಮಹಿಳೆಯರು ಬಂತು, ಪುರುಷರು ಬಂತು. ಮೊದಲಿಗೆ ಸ್ನಾನ ಮಾಡಬೇಕು. ಗ್ರಹಣವನ್ನು ಸ್ಪರ್ಶವಾದ ಕೂಡಲೇ ಸ್ನಾನ ಮಾಡಿದ ಕೂಡಲೇ ಧ್ಯಾನ ಮಾಡಬೇಕು. ನಮಗೆ ಯಾವ ದೇವತಾ ಸ್ತೋತ್ರ ಬರ್ತದೋ, ಜಪ ಬರ್ತದೋ, ಮೂಲಮಂತ್ರಗಳು ಬರ್ತದೋ, ಅಥವಾ ಮನಸ್ಸಿನಲ್ಲಿ ಭಜನೆಗಳನ್ನು ಮಾಡುವುದು, ಧ್ಯಾನ ಮಾಡೋದು. ಗ್ರಹಣದಲ್ಲಿ ಸ್ನಾನದಿಂದ ಆರಂಭ, ಆಮೇಲೆ ಧ್ಯಾನವಾದ ನಂತರ ದಾನ. ಗ್ರಹಣ ಬಿಟ್ಟ ನಂತರ ಪುನಃ ಸ್ನಾನ ಮಾಡಬೇಕು. ಪುನಃ ಸ್ನಾನ ಮಾಡಿ ಗ್ರಹಣ ಸ್ಪರ್ಶ ಆದವರು ನಾಳಿನ ಗ್ರಹಣ ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರ, ವೃಷಭ ರಾಶಿ, ಮಿಥುನ ರಾಶಿ, ತುಲಾ ರಾಶಿ, ಧನು ರಾಶಿ, ಇಷ್ಟು ರಾಶಿಯವರಿಗೆ ಗ್ರಹಗಣಗಳ ದೋಷ ಬರ್ತದೆ. ಗ್ರಹಣ ಯಾವ ರಾಶಿಗೆ ಹಿಡಿದಿದೆಯೋ ಅದಕ್ಕಿಂತ 7ನೇ ರಾಶಿಯು ದೋಷ ಅಂತ ಹೇಳ್ತೇವೆ. ಆದ್ದರಿಂದ ಮಾರಕ ರಾಶಿ ಅಂತ ಹೇಳ್ತೇವೆ. ಆದ್ದರಿಂದ ಇಲ್ಲಿ ವೃಷಭ ಮಿಥುನ ಇರೋದ್ರಿಂದ ವೃಶ್ಚಿಕ ಧನು ರಾಶಿಯವರಿಗೆ ದೋಷ. ಇಂಥವರು ಗ್ರಹಣ ಕಾಲದಲ್ಲಿ ಸ್ನಾನವನ್ನು ಮಾಡಿ, ಎಷ್ಟು ಸಾಧ್ಯನೋ ಅಷ್ಟು ದೇವರ ಧ್ಯಾನವನ್ನು ಮಾಡಿ, ಕೈಯಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ಭಕ್ತಿಯಿಂದ ದಾನ ಮಾಡಬೇಕು. ಏನು ದಾನ ಮಾಡಬೇಕು ಅನ್ನುವ ಪ್ರಶ್ನೆಗಳು ಇರ್ಬೋದು. ಗ್ರಹಣ ಕಾಲದಲ್ಲಿ ಧಾನ್ಯಗಳ ದಾನವನ್ನು ಮಾಡ್ಬೋದು, ವಸ್ತ್ರಗಳ ದಾನವನ್ನು ಮಾಡ್ಬೋದು, ದೀಪದಾನವನ್ನು ಮಾಡ್ಬೋದು, ಬೆಳ್ಳಿಯ ವಸ್ತುಗಳು ಚಂದ್ರ ವಿಬಿಂಬವನ್ನು ಮಾಡಿ ದಾನ ಮಾಡುವಂತಹದ್ದು, ತುಪ್ಪದ ದಾನ, ಆಮೇಲೆ ಹವನಗಳನ್ನು ಸಹ ಮಾಡ್ಬೋದು, ಗೋದಾನ, ಭೂಮಿಯ ದಾನ. ಹಾಗೆ ಬೆಳ್ಳಿಯ ಚಂದ್ರನ ಆ ಬಿಂಬವನ್ನು ದಾನ ಮಾಡಿದ್ರೆ ಭೂದಾನದಷ್ಟೇ ಶ್ರೇಷ್ಠ ಫಲ ಅಂತ ಹೇಳ್ತೇವೆ. ಹಾಗಾಗಿ ಗ್ರಹಣ ಕಾಲದಲ್ಲಿ ಪುಣ್ಯವಂತರಿಗೆ ಪುಣ್ಯಗಳ ಸಂಗ್ರಹಣ ಮಾಡುವುದಕ್ಕೆ ಬಹಳ ಒಳ್ಳೆಯ ವಿಶೇಷ. ಅಂಥದ್ದು ಎಲ್ಲ ಪುಣ್ಯವಂತರ ಪಾಲಿಗೆ ಈ ಬಾರಿ ನಾಳೆ 10ನೇ ತಾರೀಕಿನ ದಿವಸ ಸಾಯಂಕಾಲ 6:15ರಿಂದ 9:40 ತನಕ ಅದೊಂದು ಒಳ್ಳೆಯ ಸುದಿನ ಎಲ್ಲರ ಪಾಲಿಗೆ. ಮಾಧ್ಯಮ ಮೂಲಕವಾಗಿ ಧ್ಯಾನ, ದಾನ, ಸಮಾಧಾನ, ಸ್ನಾನ ಎಲ್ಲ ಮಾಡಿಕೊಳ್ಳುವಂಥ ವಿಶೇಷತೆಯನ್ನು ವೀಕ್ಷಕರಿಗೆ ತಿಳಿಸುವಂಥ ಒಂದು ಒಳ್ಳೆಯ ಅವಕಾಶ ಇದು ಅಂಥೇಳಿ ಹೇಳ್ಬೋದು. ಪಂಡಿತರೆ, ಈಗಾಗಲೇ ಹೇಳಿದ್ರಿ ಹಲವಾರು ರಾಶಿಗಳಿಗೆ ಇದು ಅಶುಭವನ್ನು ತರುತ್ತೆ ಅಂತ. ಅಂತಹವರು ಈ ಕೆಲವರು ಗ್ರಹಣ ಶಾಂತಿ ಅಂತ ಮಾಡಿಸ್ತಾರೆ. ಅಂತಹವರು ಯಾವ ರೀತಿಯ ಶಾಂತಿ ಮಾಡಿಸ್ಬೇಕಾಗುತ್ತೆ? ಗ್ರಹಣ ಶಾಂತಿ ಅಂತಂದರೆ ಸಾಮಾನ್ಯವಾಗಿ ಆ ಚಂದ್ರ ಗ್ರಹಣಕ್ಕೆ ಮುಖ್ಯ. ಚಂದ್ರ ಮತ್ತು ಕೇತು ಅವರಿಬ್ಬರಿಗೂ ಆ ವಿಶಿಷ್ಟವಾದ ವೈದಿಕ ಮಂತ್ರಗಳಿದೆ. ಆ ಮಂತ್ರಗಳಿಂದ ದ್ರವ್ಯಗಳಿದೆ. ಸಮಿಚ್ಚರವಾಜ್ಯ ಅಂತ 8 ದ್ರವ್ಯಗಳಿಂದ ಹೋಮ ಮಾಡುವಂಥದ್ದಿದೆ. ಇನ್ನು ನಕ್ಷತ್ರ ಮಂತ್ರಗಳಿದೆ. ರೋಹಿಣಿ ನಕ್ಷತ್ರ ಮತ್ತು ಮೃಗಶೀರ್ಷ. ಸೋಮೋ ರಾಜ ಮೃಗಶೀರ್ಷೇಣ ಆಗನ್ನ ಶಿವನ್ ನಕ್ಷತ್ರ ಹೇಳ್ತಾನೆ ಅಲ್ಲಿ. ಹಾಗಾಗಿ ಮಂಗಲಕರವನ್ನು ಮಾಡುವಂಥ ನಕ್ಷತ್ರ ಮೃಗಶಿರ ಅಂತ. ಮೃಗಶಿರ ನಕ್ಷತ್ರಕ್ಕೆ ದೇವತೆ ಸರ್ಪ ಆಗಿರ್ಬೋದು, ಆದರೆ ಮಂಗಲಕರವಾದಂಥ ನಕ್ಷತ್ರ. ಆ ಮೃಗಶಿರ ನಕ್ಷತ್ರ ಮಂತ್ರಗಳಿಂದ 108, 1008 ಅವರ ಶಕ್ತಿಗೆ ಅನುಗುಣವಾಗಿ ಸಮಿಚ್ಚರವಾಜ್ಯಗಳಿಂದ ಹೋಮವನ್ನು ಮಾಡಿದ್ರೆ ಅದು ಬಹಳ ಶ್ರೇಷ್ಠ. ಅದರಿಂದ ಗ್ರಹಗಳು ತೃಪ್ತಿ ಆಗ್ತಾರೆ. ಗ್ರಹಾರಾಧನೆ ಅಂತ ಹೇಳ್ತೇವೆ. ಗ್ರಹಣದಲ್ಲಿ ಗ್ರಹಗಳ ಆರಾಧನೆ ಮಾಡುವ ಒಂದು ವಿಧಿವಿಧಾನ ಇದು. ಪಂಡಿತರೆ, ಸಾಮಾನ್ಯವಾಗಿ ಒಂದು ವಾಡಿಕೆ ಇದೆ. ಅಂದರೆ ಈ ಒಂದು ಗ್ರಹಣ, ಇದು ಸೂರ್ಯಗ್ರಹಣ ಆಗಬಹುದು ಅಥವಾ ಚಂದ್ರಗ್ರಹಣ ಆಗಬಹುದು. ಆ ಸಂದರ್ಭದಲ್ಲಿ ಗರ್ಭವತಿಯರು ಆಚೆ ಹೋಗಬಾರ್ದು, ಎಲ್ಲೂ ತಿರುಗಾಡಬಾರ್ದು ಅಂತ ಇದೆ. ಅವರು ಯಾವ ರೀತಿ ಆಚಾರವಾಗಿರಬೇಕು? ಸಾಮಾನ್ಯವಾಗಿ ಯಾಕೆಂದರೆ ಎಲ್ಲ ಕಡೆಯಲ್ಲೂ ರೋಗಾಣುಗಳು ಪ್ರಸವಿಸುವುದರಿಂದ ರೋಗಗಳು ಹೆಚ್ಚಿರುತ್ತೆ. ಅದಕ್ಕೋಸ್ಕರವಾಗಿ ಗರ್ಭಿಣಿಯರಿಗೆ ಅವರು ಬಹಳ ಸೂಕ್ಷ್ಮ. ಮೊದಲಿಗೆ ನಾನು ಹೇಳಿದ್ದೇನೆ, ಸ್ತ್ರೀಯರು ಬಹಳ ಸೂಕ್ಷ್ಮ ಅಂತ. ಅದರಲ್ಲೂ ಗರ್ಭವತಿ ಸ್ತ್ರೀಯರು ಅಂದರೆ ಬಹಳ ಸೂಕ್ಷ್ಮ ಅಂತ ಅದನ್ನು ಪರಿಗಣನೆ ಮಾಡಿದ್ದಾರೆ. ಯಾಕೆಂದರೆ ಗರ್ಭದಲ್ಲಿ ಶಿಶು ಬೆಳೀತಾ ಇರುತ್ತೆ. ಅವರು ಆ ಕಾಲದಲ್ಲಿ ಆಹಾರವನ್ನು ತಿನ್ನುವುದು ಮತ್ತು ವಿಹಾರವನ್ನು ಮಾಡುವುದು ಎರಡೂ ಗರ್ಭಸ್ಥ ಶಿಶುವಿನ ಮೇಲೆ ಪರಿಣಾಮ ಆಗುತ್ತೆ. ಗ್ರಹಣವನ್ನು ನೋಡಿದರೆ ದೃಷ್ಟಿಮಾಂದ್ಯತೆ ಆಗುತ್ತೆ ಅಂತ. ಯಾಕೆಂದರೆ ದೃಷ್ಟಿಯನ್ನು ಕೊಡುವವರು ಯಾರು? ಸೂರ್ಯ ಚಂದ್ರರೇ. ಅಂಥವರಿಗೆ ಗ್ರಸ್ತವಾಗಿದ್ದಾಗ ಅವರನ್ನು ನೋಡಿದ್ರೆ ಆ ದೃಷ್ಟಿಹೀನತೆ ದೋಷ ಗರ್ಭದಲ್ಲಿರುವಂಥ ಶಿಶುವಿಗೆ ಪ್ರಾಪ್ತವಾಗ್ತದೆ. ಆದ್ದರಿಂದ ಗರ್ಭಿಣಿಯರು ಗ್ರಹಣವನ್ನು ನೋಡಬಾರ್ದು. ಗ್ರಹಣ ಕಾಲದಲ್ಲಿ ಅವರು ಉಪವಾಸವನ್ನು ಮಾಡಬಾರ್ದು. ಗ್ರಹಣಕ್ಕೆ ಕೇವಲ 3 ತಾಸು ಮೊದಲಿಗೆ ಅವರು ಊಟವನ್ನು ಸಹ ಮಾಡಿ ಗ್ರಹಣ ಕಾಲದಲ್ಲಿ ಸ್ನಾನ ಮಾಡ್ಬೋದು, ದೇವರ ಧ್ಯಾನ ಮಾಡ್ಬೋದು. ಮನೆಯ ಒಳಗಡೆ ಕೂತ್ಕೊಂಡು ಮಾಡಬೇಕು. ಹೊರಗಡೆಗೆ ಬಂದು ಪ್ರತ್ಯಕ್ಷವಾಗಿ ಆ ಗ್ರಹಗಳ ದರ್ಶನ, ಚಂದ್ರನ ಅಥವಾ ಸೂರ್ಯನ ದರ್ಶನವನ್ನು ಮಾಡಬಾರ್ದು. ಇದು ಗರ್ಭಿಣಿಯರ ನಿಯಮ. ಪಂಡಿತರೆ, ಒಂದು ವೇಳೆ ಆಕೆ ತುಂಬು ಗರ್ಭಿಣಿಯಾಗಿದ್ದು ಈ ಗ್ರಹಣ ಸಂದರ್ಭದಲ್ಲಿ ಏನಾದರೂ ಆಕೆ ಡೆಲಿವರಿ ಆಯಿತು ಅಂದರೆ ಅದೇನಾದರೂ ದೋಷನಾ? ಹೌದು, ಖಂಡಿತವಾಗಿಯೂ ಗ್ರಹಣ ಜನನ ದೋಷ ಅಂತಿದೆ. ಜನನದಲ್ಲಿ ಅನೇಕ ದೋಷಗಳನ್ನು ಹೇಳಿದ್ದಾನೆ. ಮಾತಾರಿಷ್ಟ, ಪಿತಾರಿಷ್ಟ, ಭ್ರಾತಾರಿಷ್ಟ ಇತ್ಯಾದಿಯನ್ನು ಹೇಳಿ, ಬಾಲಾರಿಷ್ಟ ಅಲ್ಲ ಹೇಳಿ, ಆಮೇಲೆ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಮೂಲ ನಕ್ಷತ್ರ ಇತ್ಯಾದಿ ದೋಷವನ್ನು ಹೇಳ್ತಾ ಆಮೇಲೆ ಏನು ಹೇಳ್ತಾನೆ ಅಂದರೆ ಗ್ರಹಣ ಕಾಲದಲ್ಲಿ ಜನನವಾದರೆ ಅಮಾವಾಸ್ಯೆ ಜನನ ಶಾಂತಿ ಅಂತ ಹೇಳಿದ್ದೇವೆ. ಹಾಗೆ ಅಮಾವಾಸ್ಯೆಯಲ್ಲಿ ಜನನ ಶಾಂತಿ ಅಂತ ಹೇಳಿದಾಗ ಅಮಾವಾಸ್ಯೆಯಲ್ಲಿ ಗ್ರಹಣವೂ ಆಗಿದ್ದರೆ ಅದು ಇನ್ನೂ ವಿಶೇಷ ದೋಷ. ಹಾಗಾಗಿ ಹುಣ್ಣಿಮೆಗೆ ಸಿನಿಮಾಲಿ ಅಂತ ಹೇಳ್ತೇವೆ,
ಸಾದೃಷ್ಟೇಂದು ಸಿನಿಮಾಲಿ ಶಾಂತಿ ಅಂತ ಬರೆದಿದ್ದಾರೆ. ಕುಹುರ್ ಜನನ ಶಾಂತಿ ಅಂತ ಹೇಳಿದ್ದಾರೆ. ಚಂದ್ರನು ಪೂರ್ಣ ಕಲೆ ಸಹಿತನಾಗಿರುವಾಗ ಆಗ ಸಿನಿಮಾಲಿ ಅಂತ ಒಂದು ದೋಷ, ಆ ಸಿನಿಮಾಲಿ ದೋಷಕ್ಕೆ ಸಿನಿಮಾಲಿ ಶಾಂತಿ ಹೇಳಿದ್ದಾರೆ. ಆನಂತರ ಚಂದ್ರನು ಹೀಗೆ ಕೇತುವ ರಾಹುವ ಪರ್ವದಿಂದ ಕೂಡಿದ ಗ್ರಸ್ತವಾದರೆ ಆಗ ಗ್ರಸ್ತ ಶಾಂತಿ ಅಂತ ಹೇಳ್ತೇವೆ, ಗ್ರಹಣ ಜನನ ಶಾಂತಿ ಅಂತ ಹೇಳ್ತೇವೆ. ಅದಕ್ಕೆ ದೋಷ ಇದೆ. ಹುಟ್ಟಿದ ನಂತರ 11ನೇ ದಿವಸ ನಾಮಕರಣ ಪೂರ್ವದಲ್ಲಿ ಆ ಗ್ರಹಣ ಶಾಂತಿ ಅನ್ನೋದನ್ನು ಮಾಡಿಕೊಂಡು ದೋಷ ಪರಿಹಾರ ಮಾಡಿಕೊಂಡು ಆನಂತರ ನಾಮಕರಣ ಮಾಡ್ತಾ ಬರುವಂಥದ್ದು ಇದು ವೈದಿಕ ಒಂದು ಸಂಪ್ರದಾಯ. ಪಂಡಿತರೆ, ಆ ಸಂದರ್ಭದಲ್ಲಿ ಅಂದರೆ ಗ್ರಹಣ ಕಾಲದಲ್ಲಿ ಯಾರು ಏನೂ ತಿನ್ನಬಾರ್ದು ಅಂತ ಹೇಳ್ತಾರೆ. ಅಲ್ಲದೆ ಸಾಮಾನ್ಯವಾಗಿ ಒಂದು ನಾಣ್ಣುಡಿ ಇದೆ, ಅಂದರೆ ಹರಿಯೋ ನೀರಿಗೆ ಯಾವುದೇ ಪಾಪ ಇಲ್ಲ, ಯಾವುದೇ ಬಂಧನಗಳಿಲ್ಲ ಅಂತ. ಆದರೆ ಈ ಗ್ರಹಣದ ಸಂದರ್ಭದಲ್ಲೂ ಕೂಡ ನೀರನ್ನು ಸಹ ಕುಡಿಬಾರ್ದು ಅಂತ ಹೇಳ್ತಾರೆ. ಯಾಕೆ? ಅದೇ ಆ ಮಾಲಿನ್ಯತೆ ಆಗುತ್ತೆ. ಪರಿಸರದಲ್ಲಿ ರೋಗಾಣುಗಳೆಲ್ಲ ಹಬ್ಬಿದ್ದು ಆ ಕ್ರಿಮಿ ಕೀಟಗಳು ಬಂದು ಇದರಲ್ಲಿ ಬಂದು ಸೇರಿಕೊಂಡಿರುತ್ತೆ. ಅದನ್ನು ಸೂರ್ಯನ ಪ್ರಕಾಶ ಬಿದ್ದಾಗ ಯಾವಾಗಲೂ ನೀರು ಶುದ್ಧವಾಗಿರ್ತದೆ. ಚಂದ್ರನ ತಂಪು ಕಿರಣ ಬಿದ್ದಾಗ ವನೌಷಧಿಗಳು ವನಸ್ಪತಿಗಳೆಲ್ಲವೂ ಸಹ ವಿಕಾಸವಾಗಿದ್ದು ಆ ರೋಗಾಣುಗಳನ್ನು ನಿಯಂತ್ರಣ ಮಾಡ್ತವೆ. ಆ ಒಂದು ಆ ಪ್ರತಿರೋಧಕ ಮಾಡುವಂತಹ ಶಕ್ತಿ ಚಂದ್ರನಲ್ಲಿ ಇಲ್ಲದೆ ಇರೋದರಿಂದ ರೋಗಾಣುಗಳೆಲ್ಲ ನೀರಿನಲ್ಲಿ, ಹಾಲಿನಲ್ಲಿ, ಸಾಮಾನ್ಯವಾಗಿ ಗ್ರಹಣ ಕಾಲದಲ್ಲಿ ಈ ಹಾಲನ್ನು ಅದಕ್ಕೆ ದರ್ಬೆ ಹಾಕಿಡಬೇಕು ಅಂತ ಹೇಳ್ತೇವೆ, ಮೊಸರಿನಲ್ಲಿ ದರ್ಬೆ ಹಾಕಿ ಹೇಳ್ತೇವೆ. ಇನ್ನು ಈ ದ್ರವ ವಸ್ತುಗಳಿಗೆಲ್ಲ ಹಾಕಿಡಬೇಕು. ಇನ್ನು ಹಣ್ಣು ಹಂಪಲುಗಳನ್ನೆಲ್ಲ ಆ ಕಾಲದಲ್ಲಿ ತಿನ್ನುವುದಿಲ್ಲ, ಅದನ್ನೆಲ್ಲ ಮುಚ್ಚಿಡಬೇಕು. ಗ್ರಹಣ ಮುಗಿದ ನಂತರ ಅದನ್ನು ಚೆನ್ನಾಗಿ ತೊಳೆದು ತರಕಾರಿಗಳನ್ನೆಲ್ಲ ಉಪಯೋಗ ಮಾಡಬೇಕು. ಇನ್ನು ಕತ್ತರಿಸಬಾರ್ದು. ಯಾವುದೇ ವಸ್ತುಗಳನ್ನು ಗ್ರಹಣ ಕಾಲದಲ್ಲಿ ಕತ್ತರಿಸಿದರೆ ಅದರೊಳಗೆ ರೋಗಾಣುಗಳು ಸೇರಿಕೊಳ್ತವೆ. ಅದಕ್ಕೋಸ್ಕರವಾಗಿ ಕತ್ತರಿಸಬಾರ್ದು ಅಂತ ಹೇಳ್ತೇವೆ. ಹಣ್ಣು ಹಂಪಲುಗಳನ್ನು ಕತ್ತರಿಸಿ ಇಡಬಾರ್ದು, ಕಾಯನ್ನು ಒಡೆದಿಡಬಾರ್ದು ಗ್ರಹಣ ಕಾಲದಲ್ಲಿ. ಆನಂತರ ಗ್ರಹಣ ಮುಗಿದ ನಂತರ ಅದು ನಮಗೆ ಹೇಗೆ ಬೇಕೋ ಅಡುಗೆಗೆ ಆ ರೀತಿ ಅದನ್ನು ಉಪಯೋಗಿಸಬೇಕು. ಮೊದಲೇ ಅದಕ್ಕೆ ಸಿದ್ಧತೆ ಮಾಡಿ ಇಟ್ಕೊಳ್ಳುವಂಗಿಲ್ಲ. ಇದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡಿತೀನಿ. ವೀಕ್ಷಕರೇ, ಸ್ತ್ರೀ ಜಾತಕದ ಬಗ್ಗೆ ಯಾವುದೇ ಅನುಮಾನಗಳಿದ್ದಲ್ಲಿ ನೀವು ಕರೆ ಮಾಡಿ ಅದಕ್ಕೆ ಉತ್ತರ ಪಡ್ಕೋಬಹುದು. ಈಗ ಒಂದು ಸಣ್ಣ ವಿರಾಮ, ನಂತರ ಸುಹಾಸಿನಿ ಮುಂದುವರಿಯುತ್ತೆ.